ಓಕೆ, ಇಲ್ಲಿಂದ ಮಿಡಿವಲ್ ಹಿಸ್ಟ್ರಿ ನೋಡ್ತಾ ಹೋಗೋಣ. ಮಿಡಿವಲ್ ಹಿಸ್ಟ್ರಿಗೆ ಹೋಗೋ ಮೊದಲು ಸ್ವಲ್ಪ ಇಂಪಾರ್ಟೆಂಟ್ ಥಿಂಗ್ಸ್ ಏನೇನು ಇದ್ದಾವೆ ಅದನ್ನು ನೋಡ್ಕೊಂಡು ಆಮೇಲೆ ಈ ಮಿಡಿವಲ್ ಹಿಸ್ಟ್ರಿಗೆ ಡೈರೆಕ್ಟಾಗಿ ಹೋದ್ರಾಯ್ತು. ನೋಡಿ, ಪುರಿ ಜಗನ್ನಾಥ ಟೆಂಪಲ್ಲು ಪುರಿಲೇನಿದೆ ಅದು ಕಟ್ಟಿರೋದು ರೇಖಿ ಸ್ಟೈಲಲ್ಲಿ. ಓಕೆ, ನಿಮಗೆ ಗೊತ್ತಾಗುತ್ತೆ ಈ ಥರ ಬಂದಿರುತ್ತೆ ಅದು ಗೋಪುರಗಳು. ಸೊ ಈ ಥರ ಇರೋದನ್ನು ಒಂಥರ ರೇಖಿ ಸ್ಟೈಲ್ಸ್ ಅಂತ ಕರೀತಾರೆ, ಆಯಿತಾ. ಇದನ್ನು ಕಟ್ಟಿಸಿದಂಥವನು ಅದು ಪುರಿ ಜಗನ್ನಾಥ ಟೆಂಪಲ್ ಇದೆಯಲ್ಲ, ಅದನ್ನು ಕಟ್ಟಿಸಿದ್ದು ಅನಂತವರ್ಮ ಚೋಡಗಂಗ ದೇವ. ಇವರು ಈಸ್ಟರ್ನ್ ಗಂಗಸಲ್ಲಿ ಬರ್ತಾರೆ, ಅನಂತವರ್ಮ ಚೋಡಗಂಗ ದೇವ, ಗೊತ್ತಾಯ್ತಾ. ನೆಕ್ಸ್ಟ್ ಸನ್ ಟೆಂಪಲ್ ಇದೆ ಅಲ್ಲೇ, ಅಲ್ಲಿ ಅದನ್ನು ಕಟ್ಟಿಸಿದಂಥವನು ಶಂಕರದೇವ ಮತ್ತು ಭೀಮದೇವ, ಇವರಿಬ್ಬರು ಕಟ್ಟಿಸ್ತಾರೆ. ಇನ್ನೊಂದು ಇದೆ ನಿಮಗೆ ಗೊತ್ತಿದೆ, ಲಿಂಗರಾಜ್ ಟೆಂಪಲ್ ಮತ್ತು ರಾಜಾರಾಣಿ ಟೆಂಪಲ್ ಅಂತೇಳಿ, ಇದನ್ನು ಕಟ್ಟಿಸಿದವರು ಶಂಭುದೇವ. ಇವು ಭುವನೇಶ್ವರದಲ್ಲಿ ಇದ್ದಾವೆ, ಸರಿನಾ. ನೆಕ್ಸ್ಟು ಈಗ ಕೆಲವೊಂದಿಷ್ಟು ಯೂನಿವರ್ಸಿಟಿಗಳು ನೋಡೋಣ, ಯಾರು ಕಟ್ಟಿಸಿದ್ರು ಅನ್ನೋದ್ರ ಬಗ್ಗೆ. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇಲ್ಲಿ ಟ್ಯಾಕ್ಸಿಲಾ ಇದೆ, ನಳಂದ ಇದೆ, ವಲ್ಲಭಿ ಇದೆ, ವಿಕ್ರಮಶಿಲಾ ಇದೆ, ಜಗದೇಲ ಅಂತನ ಏನಿದು ಜಗದೇಲ ಅಲ್ಲ ಮಗ, ಜಗದೇಲ ಅಂತ ಇದೆ, ಮತ್ತು ಓದಂತಪುರ ಅಂತ ಇದೆ, ಸೋಮಪುರ ಅಂತ ಇದೆ. ಇದು ತುಂಬ ಹಿಂದೆ ಬರೆದಿದ್ದು ನೋಟ್ಸು, ಹಂಗಾಗಿ ಕರೆಕ್ಟಾಗಿ ಗೊತ್ತಿಲ್ಲ. ನೋಡೋಣ, ಏನಾದರೂ ಚೇಂಜ್ ಇದ್ದರೆ ನಾನು ಹೇಳ್ತೀನಿ. ಇವುಗಳ್ನ ಯಾರ್ಯಾರು ಕಟ್ಟಿಸಿದ್ರು ನೋಡಿ. ಇಲ್ಲಿ ಟ್ಯಾಕ್ಸಿಲಾ ಇರೋದು ತಕ್ಷಶಿಲಾ ಅಂತ ಹೇಳ್ಬೋದು. ಪ್ರೀಮೋರಿಯನ್ ಟೈಮ್ಸು ವೇದಿಕ್ ಟೈಮ್ಸಿಂದನೂ ಇದೆ ಇದು. ಆ್ಯಕ್ಚುಲಿ ಇದು ಪಾಕಿಸ್ತಾನ ಪ್ರೆಸೆಂಟಲ್ಲಿ ಆ ರೀಜನಲ್ಲಿ ಬರುತ್ತೆ. ನಳಂದ ನಮಗೆ ಗೊತ್ತು, ಕುಮಾರಗುಪ್ತ ಕಟ್ಟಿಸ್ತಾ ನಾವು ನೋಡಿದ್ವಿ. ಇದು ಜಾಸ್ತಿ ಬುದ್ಧಿಸ್ಟು ಐಡಿಯಾಲಜಿ ಅಂದರೆ ಬುದ್ಧಿಸ್ಟಿಗೆ ರಿಲೇಟೆಡ್ ಎಲ್ಲನೂ ಅಲ್ಲಿ ಸಿಗುತ್ತಾರೆ ಇತ್ತು. ಬಿಹಾರದಲ್ಲಿ ಇದೆ, ಈಗಲೂ ಇದೆ, ಹೊಸದಾಗಿ ಬೇರೆ ಸ್ಟಾರ್ಟ್ ಮಾಡಿದ್ದಾರೆ ನಳಂದ ಯೂನಿವರ್ಸಿಟಿ ಅಂತ, ನೀವು ಹುಡುಕಿದ್ರೆ ಸಿಗುತ್ತೆ. ಇನ್ನು ವಲ್ಲಭಿ 6th ಸೆಂಚುರಿ AD ಬರೋದು, ಜೈನ್ ಮತ್ತು ಬುದ್ಧಿಸ್ಟ್ ರಿಲೇಟೆಡ್ ಬರುತ್ತೆ. ಇದು ಗುಜರಾತಲ್ಲಿದೆ ವಲ್ಲಭಿ. ನೆಕ್ಸ್ಟ್ ವಿಕ್ರಮಶಿಲಾ ಬಿಹಾರಲ್ಲಿ, ಜಗಶೀಲನೋ ಜಗದೇಲನೋ ಇದು ಒಂದು ಸಲ ನೋಡ್ಬಿಟ್ಟಿದ್ರೆ ಆಗೋದು ಕಣ. ಇದು ಬಾಂಗ್ಲಾದಲ್ಲಿ ಬರುತ್ತೆ, ಪಾಳಸ್ ಕಟ್ಟಿಸಿರೋದು. ಇದನ್ನು ಓದಂತಪುರ ಬಿಹಾರದಲ್ಲಿ ಬರುತ್ತೆ, ಸೋಮಪುರ ಬಾಂಗ್ಲಾದಲ್ಲಿ ಬರುತ್ತೆ. ಇವೆಲ್ಲನೂ ಕೂಡ ಪಾಳಸ್ ಕಟ್ಟಿಸಿರೋದು, ಇದು ನೀವು ನೆನ್ಪಿಡ್ಬೇಕಾಗಿರೋದು. ನೆಕ್ಸ್ಟ್ ನೋಡೋದಾದರೆ ಜಯದೇವ, ಇವನೊಬ್ಬ ಕವಿ, ಇವನ ಬಗ್ಗೆ ಒಂದು ಸಲ ನೋಡೋಣ. ಸೇಣರಲ್ಲಿ ಪಂಚರತ್ನ ಅಂಥೇಳಿ ಇರ್ತಾರೆ, ಅದರಲ್ಲೊಬ್ಬ ಜಯದೇವ, ಓಕೆನಾ. ಇವನೊಂದು ಕೃತಿ ಬರೀತಾನೆ, ತುಂಬ ಫೇಮಸ್, ಇದು ನೀವು ನೆನ್ಪಿಡಲೇಬೇಕು, ಗೀತಾ ಗೋವಿಂದಮ್ ಅಂತ. ಇಲ್ಲಿ ಈಗೇನು ನೀವು ರಾಧಾಕೃಷ್ಣ ಕಲ್ಟ್ ಏನು ಬರುತ್ತಲ್ಲ, ರಾಧಾಕೃಷ್ಣರ ಒಂದು ಎಪಿಸೋಡು, ಅದು ಸ್ಟಾರ್ಟ್ ಆಗೋದು ಇಲ್ಲಿಂದ ಅಂತೇಳಿ ಹೇಳ್ತಾರೆ. ಅಂದರೆ ರಾಧಾ ಅನ್ನೋ ಕ್ಯಾರೆಕ್ಟರ್ ಬರೋದು ಈ ಒಂದು ಗೀತಾ ಗೋವಿಂದಂ ಕೃತಿಯಿಂದ ಅಂಥೇಳಿ ಕೆಲವೊಂದು ಇತಿಹಾಸಕಾರರು ಹೇಳ್ತಾರೆ. ನೆಕ್ಸ್ಟು ದೋಹಿ, ಈ ಒಂದು ಇದನ್ನು ಬರೆದಂಥ ಪವನದೂತ, ಓಕೆನಾ. ನೆಕ್ಸ್ಟ್ ನೋಡೋಣ, ಈಗ ಒಂದು ಸ್ವಲ್ಪ ಕಾಶ್ಮೀರ್ ಹಿಸ್ಟ್ರಿ ನೋಡ್ಕೊಳ್ಳೋಣ. ಯಾಕಂದರೆ ಇಲ್ಲಿಂದ ನಮಗೆ ಕಾಶ್ಮೀರ್ ಹಿಸ್ಟ್ರಿನೂ ಕೂಡ ನಮ್ಮ ಹಿಸ್ಟ್ರಿಯಲ್ಲಿ ಸೇರಿ ಅದು ಯಾವ ಥರ ಬೇರೆ ಬೇರೆ ಈವೆಂಟ್ಸ್ಗೆ ಕಾರಣ ಆಗುತ್ತೆ ಅನ್ನೋಕ್ಕೋಸ್ಕರ ಅದನ್ನು ನಾವು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲು ಯಾವ ಥರ ಇತ್ತು, ಎಲ್ಲಿ ಯಾವ ಥರ ಇದ್ರ ಹಿಸ್ಟ್ರಿ ಇತ್ತು ಅಂತ ನೋಡೋದಾದರೆ, ಇಲ್ಲಿ ನೋಡಿ ಜಲುಕ ಅಂತ ಇದೆಯಲ್ಲ, ಇವನು ಅಶೋಕನ ಮಗ. ಇವನು ಗವರ್ನರ್ ಆಗಿ ಅಲ್ಲಿ ಜಮ್ಮು ಕಾಶ್ಮೀರ ನೋಡ್ಕೊಂಡಿರ್ತಾನೆ. ಕಲ್ಹಣ, ಅವನು ಕೃತಿ ಬರೆದಿದ್ದಾನೆ ರಾಜತರಂಗಿಣಿ ಅಂತೇಳಿ, ನಿಮಗೆ ಗೊತ್ತು. ಅವನು ಕಲ್ಹಣ ಆ್ಯಕ್ಚುಲಿ ಕಾಶ್ಮೀರ ಅವನೇನೆ, ರಾಜತರಂಗಿಣಿ ಕೃತಿ ಬರೆದಿದ್ದಾನೆ. ಕಾರ್ಕೋಟ ಡೈನಸ್ಟಿ ರೂಲ್ ಮಾಡಿರ್ತಾರೆ. ಇಲ್ಲಿ ಪ್ರಮುಖ ದೊರೆ ಆದಂಥವನು ನೋಡಿ ದುರ್ಲಭ, ಲಲಿತಾದಿತ್ಯ ಮುಕ್ತಪೀಡ ಇವನು ಲಲಿತಾದಿತ್ಯ ಮುಕ್ತಪೀಡ ಏನು ಮಾಡಿರ್ತಾನೆ, ಅಲ್ಲಿ ಒಂದು ಟೆಂಪಲ್ ಕಟ್ಟಿಸ್ತಾನದು ಮಾರ್ತಾಂಡ ಸನ್ ಟೆಂಪಲ್ಲು ಅನಂತನಾಗಲ್ಲಿದೆ. ಇದು ರೀಸೆಂಟಾಗೂ ಕೂಡ ನ್ಯೂಸಲ್ಲಿತ್ತು, ಸೊ ನಿಮಗೆ ನೋಡಿದ್ರೆ ಗೊತ್ತಿರುತ್ತೆ ಇದು. ನೆಕ್ಸ್ಟು ಉತ್ಪಲಸ್ ಅಂತೇಳಿ ಬರ್ತಾರೆ, ಅಲ್ಲಿ ಪ್ರಮುಖ ದೊರೆ ಅವಂತಿವರ್ಮ ಇರ್ತಾನೆ. ಅವನ ಪ್ರೈಮ್ ಮಿನಿಸ್ಟ್ರು ಸೂಯಿ ಅಂತೇಳಿರ್ತಾನೆ. ಇವನೇನು ಮಾಡ್ತಾನೆ, ಅವಂತಿವರ್ಮ ಜೇಲಂ ರಿವರ್ ಮೇಲೆ ಡ್ಯಾಮ್ ಕಟ್ಟಿಸ್ತಾನೆ. ಜೇಲಂ ರಿವರ್ನ ಏನಂತ ಕರಿತಿದ್ರು, ವಿತ್ಸತ ಅಂತೇಳಿ ಕರಿತಾಯಿದ್ರು.
ಕೋರ್ಟ್ ಪೊಯೆಟ್ ಈ ಅವಂತಿವರ್ಮನ ಕೋರ್ಟ್ ಪೊಯೆಟಾಗಿ ಆನಂದವರ್ಧನ ಇದ್ದಂತೆ ನೋಡ್ರಿ. ಈ ಕೃತಿ ಈ ಕನ್ನಡ ಲಿಟ್ರೇಚರ್ ಯಾರು ಓದಿರ್ತಾರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಧ್ವನ್ಯಾಲೋಕ ತುಂಬ ಒಳ್ಳೆ ಕೃತಿ ಅಂದರೆ ಫೇಮಸ್ ಇದೆ. ನಾನು ಹಿಂದೆನೂ ಹೇಳಿದ್ದೆ ದಂಡಿ ಇದೊಂದು ನೋಡ್ಕೊಳ್ಳಿ ಅಂತ. ದಂಡಿದು ಮೋಸ್ಟ್ಲಿ ಕಾವ್ಯಾದರ್ಶ ಅಂತ ಅನಿಸುತ್ತೆ ಕೃತಿ, ಅದು ನೀವು ನೋಟ್ ಮಾಡ್ಕೊಳ್ಳಿ, ಕೇಳಿದ್ರು ಕೇಳ್ಬೋದು. ಆನಂದವರ್ಧನಂದು ಧ್ವನ್ಯಾಲೋಕ. ಸರಿ, ನೆಕ್ಸ್ಟ್ ಬರೋರು ಪವಗುಪ್ತಾಸು. ಇಲ್ಲಿ ದಿಡ್ಡಾದೇವಿ ಅಂಥೇಳಿ ಒಬ್ಬಳು ವುಮೆನ್ ರೂಲರು ಬರ್ತಾಳೆ ಫಸ್ಟ್ ಟೈಮು ಪವಗುಪ್ತಾಸ್ ಇದರಲ್ಲಿ. ನೆಕ್ಸ್ಟು ಸ್ವಲ್ಪ ಇದು ನೋಡೋಣ ಕೃತಿಗಳು. ರಾಜಶೇಖರ, ಶ್ರೀಹರ್ಷ ಮತ್ತು ಮಾಘ. ರಾಜಶೇಖರ ಬರೆದಿರೋದು ಕರ್ಪೂರ ಮಂಜರಿ, ಕಾವ್ಯಮೀಮಾಂಸ. ನೆಕ್ಸ್ಟು ಶ್ರೀಹರ್ಷ ಬರೆದಿರೋದು ಶೃಂಗಾರ ನೈಷಧಂ. ಮಾಘ ಬರೆದಿರೋದು ಶಿಶುಪಾಲ ವಧ ಅಂತೇಳಿ. ಇವರೆಲ್ಲರೂ ಕೂಡ ರಜಪೂತ್ ಟೈಮ್ಸಲ್ಲಿ ಇರ್ತಾರೆ. ನೆಕ್ಸ್ಟ್ ಇಲ್ಲೊಂದು ಇದಿದೆ ನೋಡಿ ನೋಟು, ಫಲಕ್ಕಳಿ ಅಂತ ಹೇಳಿದ್ರೆ ಮಾಡಸ್ಟಿ ಔಟ್ರೇಜಿಂಗು. ನಾವು ಪೈಶಾಚಿಕ ಅಂಥೇಳಿ ಏನು ಇದರಲ್ಲಿ ನೋಡಿದ್ವಿ ವೇದಿಕ್ ಟೈಮ್ಸಲ್ಲಿ, ಅದ್ರ ಥರ ಅಂತ ನೀವು ಗಮನಿಸ್ಬೋದು ಇದನ್ನ. ನೆಕ್ಸ್ಟು ನಾವು ಮಿಡಿವಲ್ ಹಿಸ್ಟ್ರಿ ಮೇನ್ ಪಾರ್ಟು ರಾಷ್ಟ್ರಕೂಟಾಸು. ಇವರಿಂದನೇ ಸ್ಟಾರ್ಟ್ ಆಗೋದಲ್ವ ಮಿಡಿವಲ್ ಹಿಸ್ಟ್ರಿ. ಸೊ ರಾಷ್ಟ್ರಕೂಟಾಸ್ ಬಗ್ಗೆ ನೋಡೋಣ ಸ್ವಲ್ಪ ಡೀಟೇಲಾಗಿ. ರಾಷ್ಟ್ರಕೂಟಾಸ್ ಟೈಮ್ ಏನು 8th century to 10th century AD. ಸೊ ಇವ್ರದ್ದು ಮೇಯ್ನ್ ಏನು ಅಂದರೆ ಇವರು ಕನ್ನಡದವರು ಅಂದರೆ. ಆಮೇಲೆ ನಾವು ಹಿಂದೆ ನೋಡಿದ್ವಿ ಚಾಲುಕ್ಯಾಸ್ ಕರ್ನಾಟಕದವ್ರು ಆದರೂ ಕೂಡ ಅವರು ಜಾಸ್ತಿ ಬಳಕೆ ಮಾಡಿದ್ದೆಲ್ಲ ಸಂಸ್ಕೃತನೇ, ಅವ್ರ ಅಡ್ಮಿನಿಸ್ಟ್ರೇಷನ್ ಎಲ್ಲ ಸಂಸ್ಕೃತಲ್ಲೇ ಇತ್ತು. ಬಟ್ ಇವ್ರ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಕನ್ನಡ ಬಳಕೆ ಆಯಿತು. ಒರಿಜಿನ್ನು ಸಾತ್ಯಕಿಯಿಂದ ನಮ್ಮ ಒರಿಜಿನ್ ಆಯಿತು ಅಂಥೇಳಿ ಇವ್ರು ಹೇಳ್ಕೊತಾರೆ. ಇವ್ರನ್ನ ರಾಷ್ಟ್ರಕೂಟಸ್ನ ಲಾರ್ಡ್ಸ್ ಆಫ್ ಲಟ್ಟಲೂರ್ ಅಂಥೇಳಿ ಕರೀತಾರೆ. ಇಲ್ಲಿ ಕ್ಯಾಪಿಟಲ್ ಸಿಟಿ ಒಬ್ಬೊಬ್ರದ್ದು ಒಂದೊಂದಿದೆ. ನೀವು ನಾನು ಹಿಂದಿನ ಕ್ಲಾಸಲ್ಲಿ ಹೇಳ್ದಂಗೆ ಈ ಕ್ಯಾಪಿಟಲ್ ಸಿಟಿಗೆ ಒಂದು ಸಪ್ರೇಟ್ ನೋಟ್ಸ್ ಮಾಡ್ಕೋಬೇಕು. ಯಾರ್ಯಾರು ಇದ್ದಾಗ ಯಾವ್ಯಾವ ಕ್ಯಾಪಿಟಲ್ ಸಿಟಿಯಲ್ಲಿ ಆಳ್ವಿಕೆ ಮಾಡಿದ್ರು ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಸೊ ದಂತಿದುರ್ಗ ಎಲಿಚ್ಪುರಿಂದ ಆಳ್ವಿಕೆ ಮಾಡ್ತಾನೆ. ಎಲ್ಲೋರಾದಲ್ಲಿ ಕೈಲಾಸ ಟೆಂಪಲ್ ಇದೆ, ನೀವು ನೋಡಿರ್ತೀರ. ಕಲ್ಲಲ್ಲಿ ಬಂಡೆನೇ ಕೆತ್ತಿ ದೇವಸ್ಥಾನ ಮಾಡಿದಾರಲ್ಲ ಅದನ್ನು ಕಟ್ಟಿಸ್ದವನು ಕೃಷ್ಣ. ಧ್ರುವ ಸ್ವಲ್ಪ ಅಗ್ರೆಸಿವ್ ಇದಿರ್ತಾನೆ ರೂಲರು. ಅವನು ಕನ್ಯಾಕುಬ್ಜ ಕಂಟ್ರೋಲ್ ತಗೊಳ್ಳೋಕ್ಕೆ ಟ್ರೈ ಮಾಡ್ತಿರ್ತಾನೆ. ಕನ್ಯಾಕುಬ್ಜ ಅಂದರೆ ಕನೌಜು, ಓಕೆನಾ? ಯಾರು ಹರ್ಷವರ್ಧನ ರೂಲ್ ಮಾಡಿರ್ತಾನಲ್ಲ ಆ ಜಾಗ. ಇಲ್ಲಿ ನೋಡಿ, ಅಬ್ದುಲ್ ಸುಲೇಮಾನ್ ವಿಸಿಟೆಡ್ ಡ್ಯೂರಿಂಗ್ ಅಮೋಘೋರ್ಷ್. ಅಬ್ದುಲ್ ಸುಲೇಮಾನ್ ಫಾರಿನ್ ರೂಲರು. ಅವನು ಅಮೋಘೋರ್ಷ ನೃಪತುಂಗ ರೂಲ್ ಮಾಡ್ತಿದ್ದಂಥ ಸಮಯದಲ್ಲಿ ವಿಸಿಟ್ ಮಾಡಿರ್ತಾನೆ. ನೆಕ್ಸ್ಟ್ ಬ್ಯಾಟಲ್ ಆಫ್ ತಕ್ಕೋಲಂ ನೋಡಿ. ಬ್ಯಾಟಲ್ ಆಫ್ ತಕ್ಕೋಲಂ ಯಾರ್ಯಾರ ನಡುವೆ ನಡೆಯುತ್ತೆ? ಇಲ್ಲಿ ಕೃಷ್ಣ 3 ಮತ್ತು ಪರಾಂತಕ ಚೋಳ 1. ಇದರಲ್ಲಿ ಕೃಷ್ಣ ಗೆಲ್ತಾನೆ ತಕ್ಕೋಳಮಲ್ಲಿ. ಈ ಥರ ಇಂಪಾರ್ಟೆಂಟ್ ಕೀ ಬ್ಯಾಟಲ್ಸ್ನ ನೀವು ಬರ್ಕೋಬೇಕು. ನಾವು ಹಿಂದೆನೂ ನೋಡೋದು ಬ್ಯಾಟಲ್ ಆಫ್ ಬಾದಾಮಿ, ಬ್ಯಾಟಲ್ ಆಫ್ ಮಣಿಮಂಗಳಮ್ಮು, ಅವನ್ನೆಲ್ಲ ನೀವು ಸಪ್ರೇಟಾಗಿ ಒಂದು ಕಡೆ ಬರೆದಿಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಈ ರಾಷ್ಟ್ರಕೂಟಸ್ನ ಕಲ್ಯಾಣಿ ಚಾಲುಕ್ಯರ ದೊರೆ ತೈಲಪದೇವ ಸೋಲ್ಸ್ಬಿಟ್ಟು ರಿಮೂವ್ ಮಾಡ್ತಾನೆ, ಓಕೆನಾ? ಇದಿಷ್ಟು ಸ್ವಲ್ಪ ಇಂಪಾರ್ಟೆಂಟ್ ರಾಷ್ಟ್ರಕೂಟರ ಬಗ್ಗೆ ಇರೋವಂಥದ್ದು. ಇವ್ರ ಕೆಳಗಡೆ ಇದ್ದಂಥ ಲಿಟ್ರೇಚರ್ ಅಡ್ಮಿನಿಸ್ಟ್ರೇಷನ್ ಇವಾಗ ನೋಡೋಣ. ಲಿಟ್ರೇಚರ್ ನೋಡೋದಾದರೆ ಈ ಪಂಪ, ರನ್ನ, ಪೊನ್ನ ಇವರೆಲ್ಲರೂ ಕೂಡ ಇವ್ರ ಟೈಮಲ್ಲೇ ಇದ್ದವರು, ಆಯಿತಾ? ಇವ್ರಿಗೆ ಟೈಮಲ್ಲೇ ಇದ್ದವರು. ಅವ್ರ ಬಗ್ಗೆ ಅವ್ರ ಕೃತಿಗಳ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟು. ಸೊ ಆದಿಪುರಾಣ ಮತ್ತು ಪಂಪ ಭಾರತ ಬರೆದಿದ್ದಾನಲ್ಲ ಪಂಪ, ಅದನ್ನು ಬರ್ಕೊಳ್ಳಿ. ರನ್ನಂದು ಕೃತಿಗಳು ನೋಡ್ಕೊಳ್ಳಿ, ಪೊನ್ನಂದು ನೋಡ್ಕೋಬೇಕು. ನೆಕ್ಸ್ಟು ಕವಿರಾಜ ಮಾರ್ಗ ಶ್ರೀ ವಿಜಯ ಬರೆದಿದ್ದಾನೆ ಅಂತ ಆಯಿತು. ತ್ರಿವಿಕ್ರಮ ನಳಚಂಪು ಬರೆದಿದ್ದಾನೆ, ಸರಿನಾ? ಸಕತ್ಯಾನ್ ಬರೆದಿರೋದು ಅಮೋಘ ವೃತ್ತಿ. ಹಾಲಾಯುಧ ಬರೆದಿರೋದು ಕವಿರಹಸ್ಯಂ. ಇವನ್ನೆಲ್ಲ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಮೂಲವೀರಾಚಾರ್ಯ ಅನ್ನೋರು ಗಣಿತ ಸಾರ ಸಂಗ್ರಹ ಅನ್ನೋ ಒಂದು ಕೃತಿನ ಬರೆದಿದ್ದಾರೆ. ಇದನ್ನೆಲ್ಲ ನೀವು ನೆನ್ಪಿಡಬೇಕು. ನೆಕ್ಸ್ಟ್ ಪೈಠಾನ್ ಸಿಟಿನ ಏನಾಗಿ ಇವ್ರು ಡೆವಲಪ್ ಮಾಡ್ತಾರೆ ಅಂದರೆ ಆಸ್ಟ್ರಾನಮಿಕಲ್ ಅಬ್ಸರ್ವೇಟ್ರಿಯಾಗಿ ಡೆವಲಪ್ ಮಾಡ್ತಾರೆ, ಆಯಿತಾ? ನಾವು ನೋಡಿದ್ವಿ ಕೈಲಾಸ ಟೆಂಪಲ್ ಎಲ್ಲೋರದಲ್ಲಿ ಏನಿದೆ ಅದನ್ನು ಕಟ್ಟಿಸ್ದವನು ಕೃಷ್ಣ 1. ಇದು ನೆನ್ಪಿಡಬೇಕು. ಕೋಟ ಕೈಲಾಸ ಸಭಾ
ಇದಕ್ಕೆ ಈ ಟೆಂಪಲ್ಗೆ ಆ್ಯಡ್ ಮಾಡಿದಂಥವನು ನೃಪತುಂಗ ಆ್ಯಡ್ ಮಾಡ್ತಾನೆ. ಆ್ಯಕ್ಚುಲಿ ನೃಪತುಂಗ ಇಲ್ಲಿ ತುಂಬ ವರ್ಷ ಆಳ್ವಿಕೆ ಮಾಡಿರ್ತಾನೆ. ಯಾವುದೇ ಏನು ದಾಳಿಗಳು ಇಲ್ಲದೆ ಇರೋದ್ರಿಂದ ಅವನು ತುಂಬ ಲೆಂತಿ ರೂಲ್ ಮಾಡಿರ್ತಾನೆ. ಸೊ ಅವನು ಹಂಗಾಗಿ ಈ ಥರ ಎಲ್ಲ ಕಟ್ಟಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ರಾವಣ ಲಿಫ್ಟಿಂಗ್ ಕೈಲಾಸ ಸ್ಕಲ್ಪ್ಚರು ಇದರಲ್ಲಿ ಡಿಪಿಕ್ಟ್ ಮಾಡಿದ್ದಾರೆ. ನೆಕ್ಸ್ಟು ಎಲ್ಲೋರ ಕೇವ್ಸ್ ಇದಾವಲ್ಲ, ಅಲ್ಲಿ ರಿವರ್ ಗಾಡೆಸ್ ಚಿತ್ರಣ ಇದೆ. ಉದಯಗಿರಿ ಕೇವ್ಸಲ್ಲಿ ನಾವು ಹಿಂದೆ ನೋಡಿದ್ವಿ ಗಂಗಾವತರಣ ಇದೆ ಅಂತೇಳಿ, ಯಾವುದು ಗುಪ್ತಸ್ ನೋಡಬೇಕಾದ್ರೆ. ಸೊ ಅದನ್ನು ಇಲ್ಲಿ ಬರೆದಿದ್ದೀನಿ, ನೆನ್ಪಿಟ್ಕೊಳ್ಳಿ. ಆಮೇಲೆ ಎಲ್ಲೋರ ಕೇವ್ಸ್ ಒಳಗಡೆ ಮತ್ತು ರಾಮಾಯಣ ಸೀನ್ರಿನೂ ಇದೆ ಸ್ಕಲ್ಪ್ಚರು, ಓಕೆನಾ. ಇದು ಬಂದಿರೋದು ಈ ಥರ ಸೀನ್ರಿ ಬಂದಿರೋದು ಸೌತ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಇಲ್ಲಿ ಎಲ್ಲೋರ ಕೇವ್ಸಲ್ಲಿ, ಓಕೆನಾ. ಈ ಎಲಿಫೆಂಟಾ ಕೇವ್ಸಲ್ಲಿ ತ್ರಿಮೂರ್ತಿ ಸ್ಕಲ್ಪ್ಚರ್ ಬಂದಿದೆ. ಸೊ ಇದಿಷ್ಟು ರಾಷ್ಟ್ರಕೂಟರ ಬಗ್ಗೆ ಆಯಿತು. ಇಲ್ಲಿ ನಿಮಗೆ ಮುಂದುವರೆದು ಚೋಳಾಸ್ ಬರ್ತಾರೆ. ನಾವು ಹಿಂದೂ ಚೋಳಾಸ್ ನೋಡಿದ್ವಿ, ಇವರು ನಿಯೋ ಚೋಳಾಸ್, ಇದ್ರ ಬಗ್ಗೆ ನೋಡೋಣ.